ಹಾಯ್. ಸೊ ಇಲ್ಲಿ ಇಲ್ಲಿ ಪ್ರೈಸಸ್ ಇದೆ. ಎಸ್ ಪ್ಲೀಸ್. ಲೈಕ್ 40 kgs ಇದೆ, 50-60 kgs ಅವರೆಲ್ಲ ಎಲ್ಲಿ ಹೋಗ್ಬೇಕು? ಸೀರಿಯಸ್ ಆಗಿ ಇಲ್ಲಿ ಸಂಜೆ ಹೊತ್ತು ನೀವು ಬಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. हेलो फ्रेंड्स, आओ चाय पी लो, पत्ती वाला चाय पी लो. कोई नहीं, मैं खुद बोल रही हूँ. ಸೊ ಈ ಕಾರಣಕ್ಕೋಸ್ಕರನಾದ್ರೂ ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲೇಬೇಕು. ಹಾಯ್ ಹಾಯ್ ಹಾಯ್, ಹೆಲೋ ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ಗುಡ್ ಮಾರ್ನಿಂಗ್. ಯಾಕಂದ್ರೆ ನಾನು 5 ಗಂಟೆಗೆ ಶೂಟ್ ಮಾಡ್ತಾ ಇದ್ದೀನಿ. ಮೈಕ್ ಈಸ್ ಇನ್ ಮೈ ಬ್ಯಾಗ್. ಮೈಕ್ ಬ್ಯಾಗಲ್ಲಿದೆ. ಐ ಹೋಪ್ ನನ್ನ ವಾಯ್ಸ್ ನಿಮಗೆ ಕ್ಲಿಯರಾಗಿ ಕೇಳಿಸ್ತಾ ಇದೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನಾವು ನಮ್ಮ ದೊಡ್ಡವನ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ದೊಡ್ಡವನ ಮನೆ ಇರೋದು ಬಂದು ವಯನಾಡಲ್ಲಿ. ಏನಕ್ಕೆ ಅಂದರೆ ಹಾಗೆ ಸುಮ್ಮನೆ ಹೋಗ್ತಾ ಇದ್ದೀವಿ. ನಮ್ಮ ಅತ್ತೆ ಮಾವ ಆ್ಯಕ್ಚುಲಿ ನನ್ನ ಮದುವೆಯಾಗಿ 2.5 years ಆಯಿತು. ಬಟ್ ಒಂದು ಸರಿನೂ ನಮ್ಮ ದೊಡ್ಡಪ್ಪ ಮನೆಗೆ ಹೋಗಿಲ್ಲ ನಾವು ಕರ್ಕೊಂಡು. ಸೊ ಅದಕ್ಕೆ ಈ ಸರಿ ಫೈನಲ್ ಆಗಿ ಹೋಗ್ತಾ ಇದ್ದೀವಿ. ಆ್ಯಂಡ್ ವಯನಾಡ್ಗೆ ಹೋಗ್ತಾ ಇರೋದ್ರಿಂದ ಎಲ್ಲರಿಗೂ ಗೊತ್ತು ಟೂರಿಸ್ಟ್ ಪ್ಲೇಸ್ ಅದು ಅಂತ. ಸೊ ಅಲ್ಲಿ ನಾವು ಕೆಲವು ಪ್ಲೇಸಸ್ಗೆ ಹೋಗಬೇಕು ಅಂತ ಕೂಡ ಅಂದ್ಕೊಂಡಿದ್ದೀವಿ. ಸೊ ಸಿ ಎಷ್ಟು ಪ್ಲೇಸಸ್ಗೆ ನಾವು ಹೋಗೋಕ್ಕೆ ಸಾಧ್ಯ ಆಗುತ್ತೆ ಅಂತ. ಬಿಕಾಸ್ ನಾವು ಮನೇಲೂ ಕೂಡ ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ನನ್ನ ಜೊತೆ ಬನ್ನಿ, ಟ್ರಾವೆಲ್ ಮಾಡೋಣ. ಸೊ ಇಂಟ್ರೋ ಮಾಡಾಯಿತು. ಇವಾಗ ಕೂತು ಬಾಚ್ಕೊಂಡ್ಬಿಡೋಣ. ಯಾಕಂದರೆ ಆಬ್ವಿಯಸ್ಲಿ ಈ ಥರ ಕೂದಲು ಬಿಟ್ಕೊಂಡಂತೂ ಟ್ರಾವೆಲ್ ಮಾಡೋಕ್ಕಾಗಲ್ಲ. ನಾನು ಒಂದು ಪೋನಿ ಹಾಕೊತೀನಿ. ರಬ್ಬರ್ ಬ್ಯಾಂಡ್ ಹೊಡೀತು. ಓಕೆ, ಹೋಗೋಣ. ಓಕೆ, ಪೆಟ್ರೋಲ್ ಹಾಕ್ಸ್ತಾ ಇದ್ದೀವಿ, ಹೊರಟಿದ್ದೀವಿ. 5:30 ಆಗ್ತಾ ಇದೆ. ಆ್ಯಂಡ್ ಹೋಪ್ಫುಲಿ ಬೈ 12 o'clock ರೀಚ್ ಆಗಬೇಕು ಅಂತಿದ್ದೀವಿ. ಐ ಥಿಂಕ್ ಮೈಸೂರು ರೀಚ್ ಆದಮೇಲೆ ಬ್ರೇಕ್ಫಾಸ್ಟ್ ಮಾಡ್ತೀವಿ. ಆ್ಯಂಡ್ ಅದಾದಮೇಲೆ ಮತ್ತೆ ಒಂದೇ ಸ್ಟಾಪ್ ಅಂತ ಅಂದ್ಕೊಂಡಿರೋದು, ಬ್ರೇಕ್ಫಾಸ್ಟಿಗೆ ಮಾತ್ರ. ಅದಾದಮೇಲೆ ನೋಡೋಣ. ಆ್ಯಂಡ್ ದಾರಿಯಲ್ಲಿ ಆನೆ ಅಥವಾ ಜಿಂಕೆ ಏನಾದರೂ ಕಾಣಿಸಿದ್ರೆ ತೋರಿಸ್ತೀನಿ. ಅದಕ್ಕೆ ಮುಂಚೆ ನಮ್ಮನೆ ಆನೆ ನೋಡ್ಕೊಬಿಡಿ. ಹಾಯ್ ಡಿಡ, ಕಾಣಿಸ್ತಾ ಇದನ್ನ ಬಲ ಕಾಣಿಸ್ತಲ್ಲ, ಅದೇ ನೋಡ್ತಾ ಇದೆ. ಹಾಯ್ ನೋಡಿ, ರಾಜ ಸಿ. ಆ್ಯಕ್ಚುಲಿ ನಾವು ಎಂಟರ್ ಮಾಡಬೇಕಾದ್ರೇ ಹೇಳಿದ್ರು ರೋಡ್ ಬ್ಲಾಕ್ ಇದೆ ಅಂತ. ಬಟ್ ಇಷ್ಟು ಅರ್ಲಿ ಬ್ಲಾಕ್ ಇರುತ್ತೆ ಅಂತ ಗೊತ್ತಿರಲಿಲ್ಲ. ನಾವು ಮೋಸ್ಟ್ಲಿ ನೈಸ್ ರೋಡಲ್ಲಿ ಎಷ್ಟು 1 ಕಿಲೋಮೀಟರ್ 1.5 ಕಿಲೋಮೀಟರ್ ಮುಂದೆ ಬಂದಿದ್ದೀವಿ ಅಷ್ಟೇ. ಆ್ಯಂಡ್ ನೀವು ನೋಡ್ಬೋದು ಎಷ್ಟು ಜಾಮ್ ಇದೆ ಅಂತ ಆಲ್ರೆಡಿ. ಸೊ ಏನು ಮಾಡೋಕ್ಕಾಗಲ್ಲ, ನೋಡೋಣ ಎಲ್ಲಿ ತನಕ ಎಷ್ಟೊತ್ತು ಗಂಟೆ ಇಲ್ಲೇ ನಿಂತ್ಕೋಬೇಕು ಅಂತ. ಸೊ ಇಲ್ಲಿ ಹಿಂದಗಡೆ ಆ್ಯಕ್ಚುಲಿ ಒಂದು ಸನ್ಫ್ಲವರ್ ಫೀಲ್ಡ್ ಸಿಕ್ತು. ಅಲ್ಲಿ ಫೋಟೋಸ್ ತೊಗೋಬೇಕಂತ ಮತ್ತೆ ಇನ್ನು ಪೂರ್ತಿ ಫ್ಯಾಮಿಲಿ ಎಲ್ಲ ಅಲ್ಲಿದೆ. ನಾವು ಸ್ವಲ್ಪ ಮುಂದೆ ಬಂದ್ಬಿಟ್ವಿ. ಬಟ್ ಇಲ್ಲೂ ಕೂಡ ಒಂದು ಸನ್ಫ್ಲವರ್ ಫೀಲ್ಡ್ ಇದೆ. ಆ್ಯಕ್ಚುಲಿ ಈ ರೋಡ್ ಪೂರ್ತಿ ಇದೆ. ಆ್ಯಂಡ್ ಇಲ್ಲಿ ಚೆಂಡು ಹೂವು ಕೂಡ ಇದೆ. ಐ ಹೋಪ್ ನಿಮಗೆ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಒಳಗಡೆ ಹೋಗೋಕ್ಕೆ ಸ್ಪೇಸ್ ಇಲ್ಲ. ಅಲ್ಲಿ ಒಳಗಡೆ ಹೋಗೋಕ್ಕೆ ಸ್ಪೇಸ್ ಇತ್ತು. ಅಲ್ಲಿ ಮೋಸ್ಟ್ಲಿ ಒಂದು 20-30 rupees ಕೊಟ್ಟರೆ ಒಳಗಡೆ ಬಿಡ್ತಾರೆ. ಆ್ಯಂಡ್ ಯು ಕ್ಯಾನ್ ಗೋ ಆ್ಯಂಡ್ ಕ್ಲಿಕ್ ಪಿಕ್ಚರ್ಸ್ ದೇರ್. ಬಟ್ ನನಗೇನು ಬೇಡ ಅನ್ನಿಸ್ತು, ಅದಕ್ಕೆ ನಾನು ಹೋಗಿಲ್ಲ. ಇಲ್ಲಿ ನೋಡಿ, ಆ್ಯಂಡ್ ಹಿಂದಗಡೆ ಸರ್ಕಸ್ ನಡೀತಾ ಇದೆ ಡೂಡೆಲ್ಲ ಹಿಡ್ಕೊಳ್ಳೋಕ್ಕೆ. ಅವ್ನು ನೋಡ್ತಾ ಇದ್ದಾನೆ ಫುಲ್ ಜೋಶಲ್ಲಿ. ಇನ್ ಜನರಲ್ ಅವನಿಗೆ ಅಂದರೆ ಈ ಥರ ಫೀಲ್ಡಲ್ಲೆಲ್ಲ ನಡೆಯೋಕ್ಕೆ ಸಿಗಲ್ಲ ಅಲ್ಲ. ಸೊ ಅದಕ್ಕೆ ತುಂಬ ಎಕ್ಸೈಟ್ ಆಗಿಬಿಟ್ಟು ಓಡ್ತಾ ಇದ್ದಾನೆ ರೋಡಲ್ಲಿ.
ಸೊ ಆಲ್ಮೋಸ್ಟ್ ನಮ್ಮ ಮನೆ ರೀಚ್ ಆದ್ವಿ. ಇಲ್ಲಿ ನಮ್ದು ತುಂಬಾ ರಿಲೇಟಿವ್ಸ್ ಮನೆ ಇದೆ. ಈ ಪಿಂಕ್ ಕಲರ್ ಮನೆ ಬಂದು ನನ್ಗೆ ಚಿಕ್ಕಜ್ಜಿ ಆಗ್ಬೇಕು ಅವರು, ಅಲ್ವಾ? ಅವ್ರ ಮನೆ. ಇದ್ರ ಪಕ್ಕದ ಮನೆ ಕಾಣಿಸ್ತಾ ಇದೆಯಾ? ಈ ಮನೆ ಬಂದು ನನ್ನ ಚಿಕ್ಕ ವಯಸ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಸಮ್ಮರ್ ಹಾಲಿಡೇಸ್ ನಂದೆಲ್ಲ ಇಲ್ಲೇ ಆಗಿದ್ದು. ಅಲ್ಲಿ ನಿಂತಿರೋದು ನಮ್ಮ ಅಜ್ಜಿ. ಅಮ್ಮ ಕೇಳಿಸಿಲ್ಲ. ಹಾಯ್, ಈಗ ಕಾಣಿಸ್ತದೆ. ಹಾಯ್ ಅಮ್ಮ. ಅದು ನಮ್ಮ ಅಜ್ಜಿ ಮನೆ, ಅಂದ್ರೆ ನಮ್ ದೊಡ್ಡಪ್ಪ ಅವ್ರ ಮಮ್ಮಿ ಮನೆ. ಅಂಡ್ ಇದು ನಮ್ ದೊಡ್ಡಪ್ಪ ಮನೆ, ಇವಾಗ ಇರೋ ಮನೆ. ಕಾಣಿಸ್ತಾ ಇದೆ. ಆಮೇಲೆ ಹೋಗಿ ತೋರಿಸ್ತೀನಿ ಸ್ವಲ್ಪ ಒಳಗಡೆ. टड़ा कैसा लग रहा है आप लोगों को यहाँ का खाना? हाँ? केला का चाहिए? अच्छा, केला का फूल वाला. ನೀನು ನನ್ನ ವಿಡಿಯೋ ಮಾಡಿ. ಹಿಂಗೆ ಹಿಂಗಿಡ್ಕ, ಇಲ್ಲಿ ಕೈ ತೆಗಿ. ಹಾಂ, ಇಲ್ಲಿಡ್ಕ ಬಾ. ಸೊ ಮನೆ ರೀಚ್ ಆದ ತಕ್ಷಣ ಎಲ್ಲರಿಗೂ ಹೊಟ್ಟೆ ಹಸ್ತಿತ್ತು. ಆ್ಯಂಡ್ ನಮ್ಮ ಮನೇಲಿ ಅಡುಗೆ ಕೂಡ ರೆಡಿ ಆಗಿತ್ತು. ಸೊ ಹೋದ ತಕ್ಷಣ ಎಲ್ಲರಿಗೂ ಒಥೆಂಟಿಕ್ ಕೇರಳ ಸ್ಟೈಲ್ ಊಟ ಹಾಕಿದ್ವಿ ಬಾಳೆ ಎಲೆ ಮೇಲೆ. ಆ್ಯಂಡ್ ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ರು ಅದನ್ನು. ಅವ್ರಿಗೆ ಇಷ್ಟ ಕೂಡ ಆಯಿತು. ಆ್ಯಂಡ್ ಅದಾದಮೇಲೆ ಆ್ಯಕ್ಚುಲಿ ಹೊರಗಡೆ ಹೋಗಬೇಕು ಅಂದ್ಕೊಂಡಿದ್ವಿ, ಬಟ್ ಎಲ್ಲೂ ಹೋಗಲಿಲ್ಲ. ಎಲ್ಲರೂ ಹೋಗಿ ರೆಸ್ಟ್ ಮಾಡಿಬಿಟ್ವಿ. ಆ್ಯಂಡ್ ಯು ಕ್ಯಾನ್ ಸಿ ಹೌ ದೇರ್ ಎಂಜಾಯಿಂಗ್. ಆ್ಯಂಡ್ ಇನ್ನೊಂದು ಪ್ರಾಬ್ಲಮ್ ಏನಂದರೆ, ನಮ್ಮನೆಯವ್ರಿಗೆ ಅಂದರೆ ಕೇರಳದಲ್ಲಿರೋರಿಗೆ ಯಾರೂ ಹಿಂದಿ ಬರೋದಿಲ್ಲ. ಆ್ಯಂಡ್ ನಮ್ಮ ಅತ್ತೆ ಮನೆಯವ್ರಿಗೆ ಯಾರಿಗೂ ಕನ್ನಡ ಬರೋದಿಲ್ಲ. ಅದೊಂದಿದೆ. ಆ್ಯಂಡ್ ಸಂಜೆ ಆದಮೇಲೆ ಎಲ್ಲರೂ ಎದ್ದು ಸ್ವಲ್ಪ ಫ್ರೆಶ್ ಆಗಿ ಹೊರಗಡೆ ಕುತ್ಕೊಂಡಿದ್ರು. ಟೀ ಎಲ್ಲ ಕುಡಿದು ಚಿಪ್ಸ್ ಎಲ್ಲ ತಿಂದು ಆರಾಮಾಗಿ ಹೊರಗಡೆ ಕುತ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಆ್ಯಂಡ್ ಸ್ವಲ್ಪ ಹೊತ್ತು ಆದಮೇಲೆ ಎಲ್ಲರನ್ನೂ ನಾನು ವಾಕಿಗೆ ಕರ್ಕೊಂಡು ಹೋದೆ. ಆ್ಯಂಡ್ ಡೂಡಲ್ ಕೂಡ ತುಂಬ ಎಂಜಾಯ್ ಮಾಡ್ತಾಯಿದ್ದೆ, ಯಾಕಂದರೆ ಅಲ್ಲಿ ಅವನಿಗೆ ತುಂಬ ಹೊರಗಡೆ ಸ್ಪೇಸ್ ಸಿಕ್ಕಿತ್ತು ಹೊರಗಡೆ ಆಟ ಆಡಿಕೊಂಡು ಓಡಾಡ್ಕೊಂಡಿರೋದಕ್ಕೆ. ಸೊ ಅವನು ಫುಲ್ ಖುಷಿಯಾಗಿದ್ದಾನೆ. ನೀನು ಯಾವಾಗಲೂ ಫ್ರಂಟ್ ಕ್ಯಾಮ್ರಾ ಯೂಸ್ ಮಾಡಬೇಡ. ಯೂಸ್ ಲೈಕ್ ದಿಸ್, ಕ್ವಾಲಿಟಿ ಚೆನ್ನಾಗಿರುತ್ತೆ. ಓಕೆ, ಕ್ವಾಲಿಟಿ ಚೆನ್ನಾಗಿ ಬೇಕಾ ನಿಮಗೆ? ಏನದು ಕ್ವಾಂಟಿಟಿ ಅಲ್ಲ, ಕಾಂಟೆಂಟ್ ಬೇಕಾ? ಕಾಮೆಂಟ್ ಮಾಡಿ. ಇವಾಗ ಗೆಸ್ಟ್, ಹಾಂ, ನಮ್ಮ ಚಿಕ್ಕ ಗೆಸ್ಟ್ ನೋಡಿ. ಹಾಯ್ ಕೆಳಗೆ ಹೋಗ್ತಾ ಇದ್ದೀವಿ ಎಲ್ಲರೂ ವಾಕಿಂಗ್ಗೆ. ಇಲ್ಲಿ ಇನ್ನೊಂದು ಚಿಕ್ಕ ಗೆಸ್ಟ್. ಹಾಯ್ ಹಾಯ್ ಅಮ್ಮ ಕುಟ್ಟಿ. ವಾಕಿಂಗ್ ಹೋಗ್ತಾ ಇದ್ದೀವಿ ಎಲ್ಲರೂ. ಆ್ಯಕ್ಚುಲಿ ಇವತ್ತೆಲ್ಲೂ ಹೋಗಲಿಲ್ಲ ನಾವು. ತುಂಬ ನಿದ್ದೆ ಬಂದಿತ್ತು ಎಲ್ರಿಗೂ, ಯಾಕಂದರೆ ಬೆಳಿಗ್ಗೆ ಬೇಗ ಎದ್ದಿದ್ದಲ್ಲ ಎಲ್ಲರೂ. ಸೊ ಅದರಿಂದ ನಿದ್ದೆ ಮಾಡಿಬಿಟ್ವಿ, ಎಲ್ಲೂ ಹೋಗಲಿಲ್ಲ. ಇವಾಗ ಕೆಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಂಗೆ ಸರೌಂಡಿಂಗ್ ತೋರಿಸೋಕ್ಕೆ. ಒಂದು ವಾಕ್ಗೆ ಇವಳೇನೋ ತೋರಿಸ್ತಾಳಂತೆ, ತೋರಿಸ್ತೀನಿ ನಿಮಗೂ ಅವಳೇನು ತೋರಿಸ್ತಾ ಇದ್ದಾಳೆ ಅಂತ. ಇದನ್ನು ಎಷ್ಟು ಜನ ಟ್ರೈ ಮಾಡಿದ್ದೀರಾ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ. ಏ ಅವ್ರಿಗೆ ತೋರಿಸೆ, ಅವ್ರಿಗೆ ಇನ್ನೊಂದೆಲ್ಲ ಕಿತ್ಕೊಳ್ಳೋದು ಬಾಚಿನ ಕುಟ್ಟಿ. ಸೊ ನಾವು ಅಲ್ಲಿಂದ ಕೆಳಗಡೆ ನಡ್ಕೊಂಡು ಬಂದ್ವಿ ಆ ರೋಡಿಂದ. ಇವಾಗ ಮುಂದೆ ಹೋಗ್ತಾ ಇದ್ದೀವಿ. ಅಲ್ಲೆಲ್ಲರೂ ಇದ್ದಾರೆ ನೋಡಿ. ಹಾ, ನನ್ನ ಕೈ ಹಿಡ್ಕೋಬೇಕಾ? ನೀನು ಕೊಡು, ಕೈ ಕೊಡು. ಮೊಟ್ಟೆ ಬರ್ಸಕ್ಕೆ ಅತ್ತೆ ಬರ್ಸ್ತಾಳೆ, ಬಾ ತೋರಿಸ್ತೀನಿ. ಅತ್ತೆ ಬರ್ಸ್ತಾಳೆ, ತೋರಿಸ್ತೀನಿ. ಓ, ಮೇಲ್ಗಡೆ ಬತ್ತಿತ್ತಾ? ಓ, ಮಿಂಚ್ತರ ಇತ್ತು. ಹಾ, ಆ ಥರದ್ದು ಮಾಡಿದ್ದ. ಹ್ಞೂ, ಮಾಡ್ತಾಳೆ ಬಾ. ನಮ್ಮ ಅಕ್ಕ ಏನು ಮಾಡ್ತಿದ್ದಾಳೆ? ಟಡಾನ್! ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಇವಾಗ ಬೆಳಗ್ಗೆ ಎದ್ದು ಎಲ್ಲರೂ ಟೀಗೆ ಕುಡ್ಕೊಂಡು ಸ್ನಾನ ಮಾಡ್ಕೊಂಡು ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ನಾನು ರೆಡಿ ಆಗ್ತಾ ಇದ್ದೀನಿ. ನಾನು ಯೂಸ್ ಮಾಡ್ತಾ
ಮಾಡ್ತಾ ಇರೋದು ಬಂದು ಮಾಮಾ ಗ್ಲೋ ಸೀರಮ್ BB ಕ್ರೀಮ್ ವಿತ್ ವೈಟಮಿನ್ C. ಇದರಲ್ಲಿ ಆ್ಯಕ್ಚುಲಿ SPF 30 PA++ ಇದೆ. ಸೊ ಬೇಸಿಕಲಿ ಇದು ನಿಮ್ಮ ಸ್ಕಿನ್ ಟೈಪ್ ಕೆಲಸನೂ ಮಾಡುತ್ತೆ ಆ್ಯಂಡ್ ಸನ್ಸ್ಕ್ರೀನ್ ಕೆಲಸ ಕೂಡ ಮಾಡುತ್ತೆ. ನಾನು ಲೇಸಿ ಆಗಿರೋದ್ರಿಂದ ಫಾರ್ ಲೇಸಿ ಪೀಪಲ್ ಒಂದು ಪ್ರಾಡಕ್ಟ್ ಹಾಕೊಳ್ಳಿ. ಸ್ಕಿನ್ ಟಿಂಟ್ ಕೂಡ ಕೆಲಸ ಮಾಡುತ್ತೆ ಆ್ಯಂಡ್ ಸನ್ಸ್ಕ್ರೀನ್ ಕೂಡ 2-3 ಕ್ರೀಮ್ ಹಾಕೋ ಅವಶ್ಯಕತೆ ಇಲ್ಲ. ಇಟ್ ಫೀಲ್ಸ್ ಗುಡ್, ಅಂದರೆ ಹೆಲ್ದಿ ಗ್ಲೋ ಚೆನ್ನಾಗಿ ಕಾಣಿಸುತ್ತೆ ಸ್ಕಿನ್ ಹೊರಗಡೆ ಹೋದಾಗ. ಐ ಹೋಪ್ ನಿಮಗೆ ಕಾಣಿಸ್ತಾ ಇದೆ. ನಾಟ್ ಸ್ಪಾನ್ಸರ್ಡ್ ವಿಡಿಯೋ, ಬಟ್ ನನಗೆ ಇಷ್ಟ ಆಗಿರೋ ಒಂದು ಪ್ರಾಡಕ್ಟ್, ಅದರಿಂದ ತೋರಿಸ್ದೆ. ಅದಾದಮೇಲೆ ನೋಡಿ ಯಾರ್ಯಾರು ಹೆಂಗೆ ರೆಡಿ ಆಗ್ತಾ ನಿಂತಿದ್ದಾರೆ, ಎಷ್ಟು ಜಲ್ದಿಯಲ್ಲಿ. ಇದು ಇಲ್ಲ ನಿಂತಿದೆ, ಅಲ್ಲ ಮತ್ಕೆ ಓಡಾಡ್ತಿದ್ದಾರೆ. ಇವಳು ಇಲ್ಲ ರೆಡಿಯಾಗಿ ಕೂತಿದ್ದಾಳೆ. ಅಲ್ಲಡಿ ಶ್ರುತಿ ರೆಡಿಯಾಗಿ ಬಂದ್ಲು. ಹಾಗೆ ತುಂಬ ಜನ ಹಾಗೆ ಎಲ್ಲ ಓಡಾಡ್ತಿದ್ದಾರೆ. ಅಲ್ಲಡಿ ಇನ್ನೊಬ್ರು ಬಂದರು ರೆಡಿಯಾಗಿ. ನಮ್ಮ ಅಣ್ಣನೂ ಬಂದ. ಆ್ಯಂಡ್ ಇವನು ಇವಾಗ ನಿದ್ದೆ ಮಾಡ್ತಾ ಇದ್ದ. ಎಲ್ಲರನ್ನೂ ನೋಡಿ ಇವನು ಎಕ್ಸೈಟ್ ಆದ. ಹಾಯ್ ಬಿಚ್ಚ, ಕಮ್ಮಮ್ಮ ಪಾಶ್. ಇವಾಗ ಬಂದಿದ್ದಾನೆ. ಇಲ್ಲಿ ನೋಡಿ ಹೆಂಗ್ ಕುತ್ಕೊಂತಾನೆ. ಸೊ ಎಲ್ಲರೂ ರೆಡಿಯಾಗಿ ಹೊರಟಿದ್ದೀವಿ. ಫಸ್ಟ್ ಡೆಸ್ಟಿನೇಷನ್ ಬಂದು ನಮ್ಮ ಮನೆ ಹತ್ರನೇ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಶಿವನ ದೇವಸ್ಥಾನ. ಅಲ್ಲಿ ಹೋಗಾದ್ಮೇಲೆ ನೆಕ್ಸ್ಟ್ ಅಲ್ಲಿಂದ ಬೇರೆ ಸ್ಪಾಟ್ಗಳು ಹೋಗ್ತೀವಿ. ಸೊ ಐ ವಿಲ್ ಶೋ ಯು ಎಲ್ಲೆಲ್ಲಿ ಹೋಗ್ತೀವಿ ಅಂತ. ಆ್ಯಂಡ್ ಇದೆಲ್ಲ ಸರೌಂಡಿಂಗಲ್ಲೇ ಇರೋದ್ರಿಂದ ಕಮ್ಯೂಟ್ ಮಾಡೋದು ಈಸಿ, ಪ್ಲಸ್ ರೋಡ್ ಕೂಡ ಚೆನ್ನಾಗಿದೆ. ನಿಮಗೆ ಬೇಕು ಅಂದರೆ ನಾನು ಡೀಟೇಲ್ಸ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಎಲ್ಲೆಲ್ಲಿ ವಿಸಿಟ್ ಮಾಡಿದ್ವಿ ಅಂತ. ಮ್ಯಾಪ್ದು ಲೊಕೇಶನ್ ಸಿಕ್ಕಿದ್ರೆ ಅದನ್ನು ಹಾಕ್ತೀನಿ. ಬಟ್ ಇಲ್ಲಿ ಸ್ವಲ್ಪ ನ್ಯಾವಿಗೇಟ್ ಮಾಡೋದು ಮ್ಯಾಪ್ ಥ್ರೂ ಕಷ್ಟ, ಯಾಕಂದರೆ ಕೆಲವು ಕಡೆ ಸಿಗ್ನಲ್ ಹೋಗ್ಬಿಡುತ್ತೆ. ಬಟ್ ದೆನ್ ಸ್ಟಿಲ್ ನಾನು ಕೊಟ್ಟಿರ್ತೀನಿ. ಆ್ಯಂಡ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಳಗಡೆ ತೋರ್ಸೋಕ್ಕಾಗಲ್ಲ, ಬಟ್ ಸರೌಂಡಿಂಗ್ ತೋರಿಸ್ತೀನಿ. ನೋಡಿ ಈ ಥರ ಎಲ್ಲ ಒಂದು ಅಡ್ವೈಸ್. ಫೈಂಡ್ ಹರ್ ಅ ಬಾಯ್ ಫ್ರೆಂಡ್ ಅಂತೆ, ಫೈಂಡ್ ಮೀ ಒನ್ ಬಾಯ್ ಫ್ರೆಂಡ್ ಅಂತೆ. ಈ ಥರ ಎಲ್ಲ ಕಾನ್ವರ್ಸೇಷನ್. ಸಿ ಇದೆ ದೇವಸ್ಥಾನಕ್ಕೆ ಬಂದಿದೆ ಮಾತುಗಳು ಇವ್ರದ್ದು. ಸೇಮ್ ನಮ್ಮ ಮಾನಸನ್ ಥರನೇ ಇದೆ. ನನ್ನ ತಂಗಿ ಚಿಕ್ಕ ವಯಸ್ಸಲ್ಲಿ ಹಂಗೆ ಹುಟ್ಟಿದ್ದು, ಇವಾಗ ಹಿಂಗೆ ಬೆಳ್ಕೊಬಿಟ್ಟಿದ್ದಾಳೆ ಅಷ್ಟೇ. ನೋಡಿ ಮುಖ ನೋಡಿ ಸೇಮ್ ಒಂದೇ. ಮಾನಸ ಈ ಕಡೆ ತಿರ್ಗೋ, ತೋರ್ಸೆ ಮುಖ ತೋರ್ಸೆ, ಚೆನ್ನಾಗಿದೆಯಾ ತೋರ್ಸೆ. ಹಾಂ ಸೇಮ್ ಅಲ್ಲ ಮುಖ. ಅದು ಟೆಂಪಲ್. ಇದು ಟೆಂಪಲ್ ಸರೌಂಡಿಂಗ್. ಇಲ್ಲಿ ಊಟ ಎಲ್ಲ ನಡೆಯುತ್ತೆ. ಆ್ಯಂಡ್ ಅಲ್ಲಿ ಅದೇ ನಮ್ಮ ಕಡೆ ಅಭಿಷೇಕ ಎಲ್ಲ ಮಾಡ್ಸೋಕ್ಕೆ ಟಿಕೆಟ್ ತೊಗೊತೀವಲ್ಲ, ಆ ಥರ ಇಲ್ಲಿ ಅದು ಟಿಕೆಟ್ ಕೌಂಟರು. ಆ್ಯಂಡ್ ಅದು ಮೇನ್ ಟೆಂಪಲ್, ಚಿಕ್ಕ ಗುಡಿ. ಮುಂಚೆ ಈ ಸಿಮೆಂಟೆಡ್ ಎಲ್ಲ ಇರಲಿಲ್ಲ ಆ್ಯಕ್ಚುಲಿ, ಪೂರ್ತಿ ಇದೇ ಥರ ಮಣ್ಣೇ ಇತ್ತು. ಸ್ವಲ್ಪ ಕ್ಲೀನ್ ಮಣ್ಣಿತ್ತು ಅಷ್ಟೇ. ಬಟ್ ಇವಾಗ ಅದೆಲ್ಲ ಮಾಡಿದ್ದಾರೆ. ಆ್ಯಂಡ್ ಇದು ಸರೌಂಡಿಂಗ್. ಸೊ ಹಿಂದೆಗಡೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಎಲ್ಲರೂ. ಮೇಲೆಗಡೆ ನಾಗರಕಲ್ಲಿದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ದೇವಸ್ಥಾನದಲ್ಲಿ ಅಲ್ಲಿ ಇರೋದ್ರಿಂದ ಏನೂ ಹೇಳೋಕ್ಕಾಗ್ತಾಯಿಲ್ಲ. ಹೊರಗಡೆ ಹೋಗಾದ್ಮೇಲೆ ಹೇಳ್ತೀನಿ. ಬಟ್ ಐ ಹೋಪ್ ನಿಮಗೆ ಮೇಯ್ನ್ ಟೆಂಪಲ್ ಕಾಣಿಸ್ತು ಅಂದ್ಕೊತೀನಿ. ಇದೇನೆ, ಇಲ್ಲಿ ಶಿವಲಿಂಗ ಇದೆ. ಆ್ಯಂಡ್ ಇದು ಈ ಟೆಂಪಲ್ ಬಂದು 500 years old, 500 ವರ್ಷ ಹಳೇದು ದೇವಸ್ಥಾನ. ಆ್ಯಂಡ್ ಇಲ್ಲಿ ಶಿವಲಿಂಗದ ಮೇಲೆ ನೀರು ಬಂದುಬೀಳುತ್ತೆ ಅಂದರೆ ಒಂದು ನದಿದೊಂದು ಜರಿ ಅಂತ ಅಂದ್ಕೊಳ್ಳಿ. ಬಟ್ ಅದ್ರದ್ದು ಆರಿಜಿನ್ ಮತ್ತು ಅದು ಬಿದ್ದಾದ್ಮೇಲೆ ಎಲ್ಲಿ ಹೋಗುತ್ತೆ ಅನ್ನೋದ್ರದ್ದು ಯಾರಿಗೂ ಗೊತ್ತಿಲ್ಲ, ಎಲ್ಲಿಂದ ಬರುತ್ತೆ ಆ ಸ್ಟ್ರೀಮ್ ಅಂತ. ಅದು ಒಂದು ವಿಶೇಷತೆ ಇಲ್ಲಿದು. ಆ್ಯಂಡ್ ಇದು ನಾಗರಕಲ್ಲು. ಹಿಂದೆಗಡೆ ಕೆಳಗಡೆ ದೇವಸ್ಥಾನ ಇದೆ. ಇಲ್ಲಿಂದ ಹತ್ಕೊಂಡು ಬಂದರೆ ಇಲ್ಲಿ ನಾಗರಕಲ್ಲು ಸಿಗುತ್ತೆ. ನಿಮ್ಗೇನಾದರೂ ಬೇಡಿಕೆ ಇದೆ, ಹರಕೆ ಇದೆ, ಏನೋ ಒಂದು ಕೆಲಸ ಆಗಬೇಕು ಅಂತ ಅಂದರೆ ನೀವು ಇಲ್ಲಿ ಬಂದು ಒಂದು ದೀಪ ಹಚ್ಚಿನೋ ಅಥವಾ ಒಂದು ಕಪ್ ಎಣ್ಣೆ ಕೊಟ್ಟು ನೀವು ಕೇಳಿಕೊಂಡ್ರೆ ಅದಾಗುತ್ತೆ ಅನ್ನೋ ಒಂದು ನಂಬಿಕೆ. ಈ ದೇವಸ್ಥಾನದ ಈ ದೇವಸ್ಥಾನದ ಹೆಸರು ಬಂದು ಮಾನಿಗಾಂವ್ ಶಿವ ಅಂತ. ಆ್ಯಂಡ್ ಮಾನಿಗಾಂವ್ ಶಿವ ಟೆಂಪಲ್. ಆ್ಯಂಡ್ ಇದು ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ, ತುಂಬ ದೊಡ್ಡ ದೇವಸ್ಥಾನ, ಆ ಥರ ಆಡಂಬರ ಎಲ್ಲ ಇಲ್ಲ, ಸಿಂಪಲ್ ಆಗಿದೆ. ಆ್ಯಂಡ್ ಇವಾಗ ಊಟ ಕೂಡ ನಡೆಯುತ್ತೆ. ಇವತ್ತು ಸಂಡೇ ಊಟ ಇರುತ್ತಂತೆ ಮಧ್ಯಾಹ್ನ. ಸೊ ಊಟ ಕೂಡ ನಡೆಯುತ್ತೆ. ಸಂಡೇ ಬಂದರೆ ನೀವು ಅದನ್ನು ಊಟನೂ ಮಾಡ್ಕೊಂಡು ಹೋಗ್ಬೋದು. ಸೊ ಇವಾಗ ಇಲ್ಲಿ ಆಯಿತು ಪೂಜೆ ಮುಗಿಸ್ಕೊಂಡು ಇವಾಗ ನಾವು ಸೆಕೆಂಡ್ ಸ್ಪಾಟಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು.
ಫೋಟೋಸ್ ತೆಗೆಯೋಣ. ಸೊ ಸೆಕೆಂಡ್ ಲೊಕೇಶನ್ ನಮ್ಮದು ಕಾಂತಾಂಪಾರ ಫಾಲ್ಸ್. ದೇವಸ್ಥಾನ ಮುಗಿಸ್ಕೊಂಡು ಅಲ್ಲಿ ಹೋಗ್ತಾ ಇದ್ದೀವಿ. ಸೆಕೆಂಡ್ ಸ್ಪಾಟಲ್ಲಿ ಹೋಗಿ ಮೀಟ್ ಮಾಡೋಣ. ಇಲ್ಲಿ ಮನೆಗಳು ನೋಡಿ ಎಷ್ಟು ಹೊರಗಡೆಯಿಂದ ಲಕ್ಸುರಿಯಸ್ ಆಗಿ ಕಾಣಿಸುತ್ತೆ. ಬಟ್ ಒಳಗಡೆ ಅಂದ್ರೆ ಸಿಂಪಲ್ ಆಗೇ ಇರುತ್ತೆ. ಬಟ್ ಹೊರಗಡೆಯಿಂದ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲಾರು ಫ್ಯಾನು ಈ ಕಡೆ ಮನೆ ಸ್ಟೈಲಿಗೆ. ಸೊ ಒಂದೆರಡು ಮನೆ ನಿಮಗೂ ತೋರಿಸ್ತೀನಿ. ಅದೊಂದು ಆಯ್ತಾ, ಇವಾಗ ನೋಡಿ ಅಲ್ಲಿ ನೋಡಿ. ಸಾರಿ, ಮೈಕ್ ತಂದಿಲ್ವಾ? ಮೈಕಾ ಇದೆ. ಇದು ನೋಡಿ, ಈ ಮನೆ ನೋಡಿ. ಅಂದ್ರೆ ಈ ಮನೆ ಈ ಕಡೆ ಮನೆಗಳಲ್ಲಿ ಪಿಲ್ಲರ್ ಇರುತ್ತೆ ಅಂಡ್ ಹೊರಗಡೆ ಕುತ್ಕೊಳ್ಳೋಕೆ ಒಂದು ಚೂರಾದ್ರೂ ಜಾಗ ಬಿಟ್ಟೇ ಇರ್ತಾರೆ. ಸೊ ಸಿಟ್ಔಟ್ ಇರುತ್ತೆ. ಅದು ನಂಗೆ ತುಂಬಾ ಇಷ್ಟ ಆಗುತ್ತೆ. ಇದೊಂದು ಪುಟ್ಟ ಬಸ್ ಸ್ಟ್ಯಾಂಡ್, ಅದ್ರ ಪಕ್ಕದಲ್ಲಿ ಇದೊಂದು ಪುಟ್ಟ ಮನೆ. ಸೊ ನೀವೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನನಗೂ ಬ್ರ್ಯಾಂಡೆಡ್ ಪ್ರಮೋಷನ್ಸ್ ಬಂದು ನಾನು ತುಂಬಾ ದುಡ್ಡು ಮಾಡ್ತೀನಲ್ಲ, ಆಗ ಎಲ್ಲಾರು ಮನೆ ಹೋಮ್ ಟೂರ್ ಮಾಡಿಸ್ತಾಳೆ ನಮ್ಮ ಅಕ್ಕ. ಇಲ್ಲ ಆವಾಗ ನಾನು ಇದೇ ತರ ಒಂದು ಮನೆ ಕಟ್ಟಿಸ್ತೀನಲ್ಲ, ಅದ್ರ ಹೋಮ್ ಟೂರ್ ಕೊಡ್ತೀನಿ ನಿಮ್ಗೆ. कोई नहीं, मैं खुद बोल रही हूँ. ಸೊ ಈ ಕಾರಣಕ್ಕೋಸ್ಕರನಾದ್ರೂ ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲೇಬೇಕು. ನನ್ನ ಮನೆ ಕಟ್ಟಬೇಕು ಅಂತ ಇದೀನಿ. ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ? ನೈಸ್ ಲುಕ್. ಟೀ ಎಸ್ಟೇಟ್ಗೆ ಬಂದಿದ್ದೀವಿ. ಸೊ ಟೀ ಎಸ್ಟೇಟ್ಗೆ ನಿಮಗೆ ಸಪರೇಟ್ ಆಗಿ ಅಂದರೆ ಸ್ಪಾಟ್ ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಇವಾಗ ನಾವು ಫಾಲ್ ಹೋಗ್ತಾ ಇದೀವಲ್ಲ, ಆ ರೋಡೇ ಇದು. ರೋಡಲ್ಲೇ ಸ್ವಲ್ಪ ಸ್ಪೇಸ್ ಇದೆ ಅಲ್ಲಿ ಮಧ್ಯದಲ್ಲಿ. ನೀವು ಫೋಟೋ ತೊಗೊಬೇಕಂತಂದರೆ ಅಲ್ಲಿ ಹೋಗಿ ಫೋಟೋ ಎಲ್ಲ ತೊಗೊಬೋದು. ಡೈಲಾಗ್ ಬೋಲಿಯೇ. हेलो फ्रेंड्स, चाय पी लो. हेलो फ्रेंड्स, आओ चाय पी लो. पत्ती वाला चाय पी लो. ನಾವು ಫಾಲ್ಸ್ ಹತ್ರ ಬಂದಿದ್ದೀವಿ ಆ್ಯಂಡ್ ಇಲ್ಲಿ ಪಾರ್ಕಿಂಗ್ ಇತ್ತು. ಅಲ್ಲಿ ಒಂದು ಪಾರ್ಕ್ ಮಾಡಿದ್ದೀವಿ ಗಾಡಿ, ಇಲ್ಲೊಂದು ಪಾರ್ಕ್ ಮಾಡಿದ್ದೀವಿ ಆ್ಯಂಡ್ ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿ ಕೆಳಗಡೆ ನೀರಿದೆ, ತೋರಿಸ್ತೀನಿ. ಆ್ಯಂಡ್ ನಾವು ಬಂದಿರೋ ಫಾಲ್ಸ್ ಹೆಸರು ಬಂದು ಕಾಂತಾಂಪಾರ ಫಾಲ್ಸ್ ಅಂತ. ಇಲ್ಲಿ ಇನ್ನೊಂದು ಫಾಲ್ ಇದೆ, ಬಟ್ ಅಲ್ಲಿ ಸ್ವಲ್ಪ ಟ್ರೆಕ್ಕಿಂಗ್ ಇದೆ. ಅಕಸ್ಮಾತ್ ನಿಮಗೆ ಟ್ರೆಕ್ಕಿಂಗ್ ಇಷ್ಟ, ಎಲ್ಲರೂ ಯಂಗ್ಸ್ಟರ್ಸ್ ಬಂದಿದ್ದೀರಾ, ಕಾಲೇಜಿಂದ ಬಂದಿದ್ದೀರಾ, ಟ್ರೆಕ್ಕಿಂಗ್ ಆಗುತ್ತೆ ಅಂತ ಅಂದರೆ ಖಂಡಿತ ಆ ಫಾಲ್ಸ್ಗೂ ಹೋಗ್ಬೋದು. ಅದರ ಹೆಸರು ಬಂದು ಸೂಜಿಪಾರ ಫಾಲ್ಸ್. ನಾವು ಬಂದಿರೋದು ಕಾಂತಾಂಪಾರ ಫಾಲ್ಸ್. ಸೊ ಆ ಕಡೆ ಹೋಗಿ ತೋರಿಸ್ತೀನಿ ಹೇಗಿದೆ ಅಂತ. ಸೊ ಇಲ್ಲಿ ರೇಟ್ಸ್ ಹಾಕಿದ್ದಾರೆ. 40 rupees ಅಡಲ್ಟ್ಸ್ಗೆ, ಚಿಲ್ಡ್ರನ್ 30 rupees ಮತ್ತು ಸೀನಿಯರ್ ಸಿಟಿಸನ್ಸ್ 20. ಇಲ್ಲಿ ವೆಡ್ಡಿಂಗ್ ಫೋಟೋಗ್ರಫಿ ಕೂಡ ಮಾಡ್ತಾರೆ ಆ್ಯಂಡ್ ವಿಡಿಯೋ ಕೂಡ ಮಾಡ್ತಾರೆ. ಬಟ್ ಅದರ ರೇಟ್ನ ನೀವು ಕೇಳಿ ತಿಳ್ಕೊಬೇಕು. ಫೋಟೋಗ್ರಫಿಗೆ 1000 rupees ಅಂತ ಹಾಕಿದ್ದಾರೆ. ಇಲ್ಲಿ ಟಿಕೆಟ್ ಕೌಂಟರ್ ಇದೆ. ಇಲ್ಲಿಂದ ಮುಂದೆ ಹೋದರೆ ಅಲ್ಲಿ ಗೇಟ್ ಇದೆ. ಸೊ ಅಲ್ಲಿ ಟಿಕೆಟ್ ತೋರಿಸಿ ನೀವು ಒಳಗಡೆ ಹೋಗ್ಬೋದು. ಟಿಕೆಟ್ ತಗೊಂಡು, ಟಿಕೆಟ್ ಯಾರ ಹತ್ರ ಇದೆ? ಟಿಕೆಟ್ ಯಾರು? ಓಕೆ. ಸೊ ಒಳಗಡೆ ಹೋಗ್ತಾ ಇದ್ದೀವಿ. ಲಿಟ್ರಲಿ ಇಲ್ಲೇ ಇದೆ. ಐ ಹೋಪ್ ನಿಮಗೆ ಕಾಣಿಸ್ತಿದೆ. ಸಿ ಅಲ್ಲಿ ನೋಡಿ. ಒಳಗಡೆ ಹೋಗೋಣ. ಬಾ ಅಮ್ಮುಗುಟಿ. ಮನಸ ಅಮ್ಮುಗುಟಿ ಕೈ ಇಟ್ಕ. ಅಮ್ಮು ಇಲ್ಲಿ. ಅಲ್ಲಿ ಟಿಕೆಟ್ ಕೊಟ್ಟು ಇವಾಗ ಇಷ್ಟು ಜನ ಒಳಗಡೆ ಹೋಗ್ತಾ ಇದೀವಿ. ಇಲ್ಲೇನೋ ಗಾಸಿಪ್ ನಡೀತಾ ಇದೆ. Hi, how can you say this is false? Water is falling logically it's also. ದೇವರೇ, ಎಲ್ಲರೂ ಇದೇ ಫಾಲ್ ಅನ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಇದು ಎಂಟ್ರೆನ್ಸ್ ಅಲ್ಲಿ ಇದೆ. ಇಲ್ಲಿ ಪಾತ್ವೆ ಎಲ್ಲ ಈ ಥರ ಚೆನ್ನಾಗಿ ಮಾಡಿದ್ದಾರೆ. ಸೊ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಬಟ್ ನೀವು ಇನ್ನೊಂದು ಫಾಲ್ಗೆ ಹೋದರೆ, ಸೂಜಿಪಾರ ಫಾಲ್ಗೆ ಹೋದರೆ ಈ ಥರ ಫೆಸಿಲಿಟಿ ಇಲ್ಲ. ಅಲ್ಲಿ ಪ್ರಾಪರ್ ಟ್ರೆಕ್ಕಿಂಗ್ ಇದೆ ಅಲ್ಲಿ.
ಹಿಂಗೆ ನಡ್ಕೊಂಡು ಹೋದ್ರೆ ಫಾಲ್ಸ್ ಜಾಸ್ತಿ ಕಾಣಿಸುತ್ತೆ. ಕೆಳಗಡೆ ಹೋಗೋಣ. ಅಲ್ಲಿ ಆಟ ಆಡ್ತಾ ಇದಾರೆ ಜನ, ಕಾಣಿಸ್ತಾ ಇದಾರಾ? ನಾವ್ ಆಕ್ಚುಲಿ ಇನ್ನೊಂದು ಎಕ್ಸ್ಟ್ರಾ ಪೇರ್ ಆಫ್ ಬಟ್ಟೆ ತಂದಿಲ್ಲ, ಬಟ್ ನೀರಿಗೆ ಹೋಗ್ಬೇಕಂತ ತುಂಬಾ ಅನ್ಸ್ತಾ ಇದೆ. ಲೆಟ್ಸ್ ಸಿ. पानी में भूल ही जाएंगे। ಲಾಸ್ಟ್ ಡೆಸ್ಟಿನೇಷನ್ ಫಾರ್ ದ ಡೇ. ಇದು ಥರ್ಡ್ ಪ್ಲೇಸ್ ನಾವು ಬಂದಿರೋದು ಬಂದು ಕಾರಪುರ ಡ್ಯಾಮ್. ಹಿಂದೆಗಡೆ ಕಾಣಿಸ್ತಾ ಇರೋದು ಬಂದು ಅದ್ರ ಗೇಟು. ಆ್ಯಂಡ್ ನೀವು ನೋಡ್ಬೋದು ಎಷ್ಟು ಪಾರ್ಕಿಂಗ್ ಇದೆ ಅಂತ. ಅಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ. ಆ್ಯಕ್ಚುಲಿ ಒಂದು 950 ಮೀಟರ್ಸ್ ಹಿಂದೆಯಿಂದನೇ ಪಾರ್ಕ್ ಮಾಡಿದ್ದಾರೆ ವೆಹಿಕಲ್ಸು. ಸೊ ತುಂಬ ಜನನೇ ಇದ್ದಾರೆ. ಐ ಹೋಪ್ ಅಲ್ಲಿ ನಿಮಗೆ ಒಂದು ಹಾರ್ಡಿಂಗ್ ಕಾಣಿಸ್ತಾ ಇದೆ. ಅಲ್ಲಿ ಏನು ಬರ್ತಿದೆ ಅಂದರೆ ಕೇರಳಾಸ್ ಲಾಂಗೆಸ್ಟ್ ಜಿಪ್ ಲೈನ್ ಅಂತ. ಈ ಡ್ಯಾಮಲ್ಲಿ ಬರೀ ಡ್ಯಾಮಲ್ಲಿ ತುಂಬ ರೈಡ್ಸ್ ಮತ್ತು ಎಷ್ಟೊಂದು ಆಟ ಆಡೋಕ್ಕೆಲ್ಲ ಇದೆ. ಸೊ ನೀವು ಇಲ್ಲಿ ಬಂದರೆ ಅದನ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ನಾನು ತೋರಿಸ್ತೀನಿ ಇಲ್ಲಿ ಏನೇನಿದೆ. ನನ್ನ ಫೋನಲ್ಲಿ 23% ಚಾರ್ಜ್ ಇದೆ, ಆದರೂ ಎಷ್ಟು ತೋರ್ಸೋಕ್ಕಾಗುತ್ತೋ ಅಷ್ಟು ತೋರಿಸ್ತೀನಿ. ಇಲ್ಲಿ ಟಿಕೆಟ್ ಕೌಂಟರ್ ಇದೆ. ಅಡಲ್ಟ್ಸ್ಗೆ 30 ರೂಪೀಸ್, ಚಿಲ್ಡ್ರನ್ಗೆ 10 ರೂಪೀಸ್. ಮತ್ತೆ ಇಲ್ಲಿ ನೀವು ಅಕಸ್ಮಾತ್ ಕ್ಯಾಮ್ರಾ ಯೂಸ್ ಮಾಡ್ಬೇಕಂತಂದ್ರೂ ಅದ್ರದ್ದು ಇಲ್ಲಿ ಚಾರ್ಜಸ್ ಬರ್ದಿದ್ದಾರೆ. ಐ ಹೋಪ್ ನಿಮಗೆ ಕಾಣಿಸ್ತಾ ಇದೆ. ಸೊ ಇದು 9 to 6 ಓಪನ್ ಇರುತ್ತೆ. ಇವತ್ತು ವೀಕೆಂಡ್ ಆಗಿರೋದ್ರಿಂದ 5:30 ಆಗ್ತಾ ಇದೆ ಇವಾಗ, ಆದ್ರೂ ಒಳಗಡೆ ಹೋಗಕ್ ಬಿಡ್ತಾ ಇದ್ದಾರೆ. ಸೊ ಇವತ್ತು ಸಂಡೇ ಅಂಡ್ ಅಕಸ್ಮಾತ್ ನೀವು ವೀಕೆಂಡಲ್ಲಿ ಬಂದ್ರೆ 5:30 ವರೆಗೂ ಕೂಡ ನೀವು ಒಳಗಡೆ ಹೋಗ್ಬೋದು. ಅದಾದ್ಮೇಲೆ ಬಂದ್ರೆ ನಿಮ್ಗೆ ಒಳಗಡೆ ಟೈಮ್ ಸಿಗೋದಿಲ್ಲ. ಅಂಡ್ ಇಲ್ಲಿ ಸ್ವಲ್ಪ ಬೇಗನೆ ಸಂಜೆ ಆಗ್ಬಿಡುತ್ತೆ. ಅಂದ್ರೆ ಸೂರ್ಯನ ಲೈಟ್ ಕಡಿಮೆ ಆಗ್ಬಿಡುತ್ತೆ. ಸೂರ್ಯ ಮುಳುಗೋಗ್ ಶುರು ಮಾಡಾದ್ಮೇಲೆ ಇಲ್ಲಿ ಸ್ಟ್ರೀಟ್ ಲೈಟ್ಸ್ ತುಂಬಾ ಕಡಿಮೆ ಇರೋದ್ರಿಂದ ಇಟ್ಸ್ ಬೆಟರ್ ನೀವು ಸನ್ಲೈಟ್ ಇರೋ ಟೈಮಲ್ಲಿ ಬಂದ್ರೆ. ಅಂಡ್ ಇಲ್ಲಿ ನೋಡ್ಬೋದು ಎಷ್ಟೊಂದು ಪಾರ್ಕಿಂಗ್ ಇದೆ ಅಂತ. ಅಂದ್ರೆ ಇವಾಗ ಮುಂಚೆ ತುಂಬಾ ಇತ್ತು, ಇವಾಗೆಲ್ಲ ಖಾಲಿ ಆಗ್ತಾ ಇದಾವೆ. ಇವಾಗ ಎಲ್ಲರೂ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಟಿಕೆಟ್ ತಗೊಂಡ್ವಿ. 2:10 ಆಯ್ತು. ನಾವ್ 7 ಜನ ಇದೀವಿ. ಸ್ವಲ್ಪ ಜನ ಮನೆಗೆ ಹೋಗ್ಬಿಟ್ರು, ನಮ್ಮ ಮನೆ ಅಲ್ಲ. ಅಂಡ್ ಇಲ್ಲಿ ಡೈರೆಕ್ಷನ್ಸ್ ನೀಟಾಗಿ ಕೊಟ್ಟಿದ್ದಾರೆ. ರೈಡ್ಸ್ ಇದೆ, ಜಿಪ್ ಲೈನ್ ಇದೆ, ಗಾರ್ಡನ್ ಇದೆ. ಅಂಡ್ ಟಿಕೆಟ್ ಅಕಸ್ಮಾತ್ ನೀವು ಏನಾದ್ರು ಜಿಪ್ ಲೈನ್ ಏನಾದ್ರು ಮಾಡ್ಬೇಕಂದ್ರೆ ಅಲ್ಲಿ ಹೋಗಿ ಟಿಕೆಟ್ ತಗೊಂಡು ಅದಾದ್ಮೇಲೆ ಹೋಗ್ಬೋದು. ಅಂಡ್ ಈ ಕಡೆ ಪೂರ್ತಿ ಗಾರ್ಡನ್ ಇದೆ. ಅಂಡ್ ಮೋಸ್ಟ್ಲಿ 1 ಕಿಲೋಮೀಟರ್ ಅಂತ ಅನ್ಕೊಂತೀನಿ. 1 ಕಿಲೋಮೀಟರ್ ಅಥವಾ 900 ಮೀಟರ್ಸ್ ನಡೆದಾದ್ಮೇಲೆ ನಿಮ್ಗೆ ಡ್ಯಾಮ್ದು ವ್ಯೂ ಸಿಗೋದು. ಸೊ ಇಲ್ಲಿ ಪ್ರೈಸಸ್ ಇದೆ. ಜಿಪ್ ಲೈನ್ಗೆ 3 yes please 40 kgs ಇದೆ. 50-60 kgs ಅವರೆಲ್ಲ ಎಲ್ಲಿ ಹೋಗ್ಬೇಕು? ಅದು ಮಿನಿಮಮ್ ವೇಟ್. ಅದು ಮ್ಯಾಕ್ಸಿಮಮ್ ವೇಟ್ ಕೂಡ. ಜಿಪ್ ಲೈನಿಗೆ ನಿಮಗೆ 390 ರೂಪೀಸ್ ಪ್ಲಸ್ ಟ್ಯಾಕ್ಸಸ್ ಇರುತ್ತೆ. ಅಂಡ್ ಮಿನಿಮಮ್ ವೇಟ್ 40. ಇನ್ನೊಂದು ಜೈಂಟ್ ಸ್ವಿಂಗ್ ಇದೆ, ಅದ್ರದ್ದು 280 per person. ಮಿನಿಮಮ್ ವೇಟ್ 40 ಕಿಲೋಸ್.
ಫ್ಲೈಯಿಂಗ್ ಚೇರ್ ಇದೆ, ಅದ್ರದ್ದು 130 rupees per person ಆ್ಯಂಡ್ ಅದ್ರದ್ದು ಹೈಟ್ ಇದೆ. ಮತ್ತೆ ಅದು ಸೂಟೇಬಲ್ ಫಾರ್ ಆಲ್ ಏಜಸ್ ಅಂತ ಇದೆ. ಇನ್ನೊಂದು ಬಂದು ಟ್ರಾಂಪೋಲಿನ್ ಪಾರ್ಕ್, ಅದು ಮಕ್ಕಳಿಗೆ ಮಿನಿಮಮ್ ಏಜ್ 3 years ಇರಬೇಕು ಆ್ಯಂಡ್ ಪ್ರೈಸ್ ಬಂದು 60 rupees. ಸೊ ಅದೊಂದೇ ಕಡಿಮೆ ಇದೆ, ಬೇರೆ ಎಲ್ಲ ತುಂಬ ಜಾಸ್ತಿ ಇದೆ ಕಾಸ್ಟ್ ಇಲ್ಲಿ. ಆ್ಯಂಡ್ ಈ ಕಡೆ ಬಂದರೆ ಅಲ್ಲಿ ನೋಡ್ಬೋದು ನೀವು, ಇಲ್ಲಿ ಸ್ಟೇರ್ಸ್ ಎಲ್ಲ ಇದೆ. ಇದು ಗಾರ್ಡನ್ ಏರಿಯಾ ಆ್ಯಂಡ್ ಅಲ್ಲಿ ಒಂದು ಅದು ಕಾಣಿಸ್ತಾ ಇದೆಲ್ಲ ಬ್ಲ್ಯಾಕ್ ಕಲರ್ದು ಏರಿಯಾ ಕಾಣಿಸ್ತಾ ಇದೆ ಅಲ್ಲ ಮೇಲ್ಗಡೆಯಿಂದ, ಅದು ಬಂದು ಅಂದ್ರೆ ಆ ಏರಿಯಾ ಫೋಟೋಸ್ ಎಲ್ಲ ತಗೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ. ಯಾಕಂದರೆ ನಾನು ಲಾಸ್ಟ್ ಟೈಮ್ ಬಂದಿದ್ದಾಗ ಅಲ್ಲೇ ತಗೊಂಡಿದ್ದು. ಆ್ಯಂಡ್ ಈ ಕಡೆ ವ್ಯೂ ನೀವು ನೋಡ್ಬೋದು, ನಿಮಗೆ ನೀರು ಕಾಣಿಸ್ತಾ ಇರುತ್ತೆ ಆ ಕಡೆ. ಐ ಹೋಪ್ ಒಂದು ನಿಮಿಷ ಸಿ, ಅಲ್ಲಿದೆ ನೀರು. ಆ್ಯಂಡ್ ಆ ಕಡೆಯಿಂದ ಒಂದು ರೋಡ್ ಇದೋಗ್ತಾ ಇದೆ, ವಾಕ್ ಪಾತ್ ಹೋಗ್ತಾ ಇದೆ. ಆ ಪಾತಿಂದ ಹೋದರೆ ನೀವು ಡ್ಯಾಮಿಗೆ ಹೋಗ್ಬೋದು. ಆ್ಯಂಡ್ ಈ ಕಡೆಗೆ ಬಂದರೆ ಪಾರ್ಕ್ ಹೋಗ್ಬೋದು. Ranchika Rock Garden. Seriously, Ranchika Rock Garden is also made on bamboo. Yeah, but then बहुत costly है. ಸೊ ನೀವು ಒಳಗಡೆ ಬಂದು ಲೆಫ್ಟ್ ಅಲ್ಲೇ ಬಂದ್ರೆ ನಿಮ್ಗೆ ಟ್ರಾಂಪ್ಲಿನ್ ಪಾರ್ಕ್ ಮತ್ತೆ ಏನೇನ್ ಗೇಮ್ಸ್ ಇದೆ ಮಕ್ಕಳಿಗೆ ಅದೆಲ್ಲ ಕಾಣಿಸುತ್ತೆ. ಐ ಹೋಪ್ ನಿಮ್ಗೆ ಕಾಣಿಸ್ತದೆ. ಅಲ್ಲಿ ನೋಡಿ ಮಕ್ಕಳು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಟ್ರಾಂಪ್ಲಿನ್ ಪಾರ್ಕ್ ಒಳಗಡೆ. ಅಂಡ್ ಅಲ್ಲಿ ಜಿಪ್ ಲೈನ್ ಇದೆ, ಅಲ್ಲಿ ಜಿಪ್ ಲೈನ್ ಇದೆ. ಎಷ್ಟು ಅಂದ್ರೆ 390 rupees ತಗೊಂತಾ ಇದ್ದಾರೆ. ಸೊ ಲೆಟ್ಸ್ ಸಿ ಎಷ್ಟು ಜಾಸ್ತಿ ದೊಡ್ಡದಿದೆ ಅಂತ. ಸೊ ಇಲ್ಲಿ ನೋಡ್ಬೋದು, ಇದು ಇವಾಗ ಹೊಸದಾಗಿ ಏನೋ ಇನ್ನ ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಇದು, ಮತ್ತೆ ಅದು ಜೈನ್ ಸ್ವಿಂಗ್ ಏನಿದೆ ಅದು. ಅಂಡ್ ಇದು ಮೋಸ್ಟ್ಲಿ ಫ್ರೀ ಫಾಲ್ ಇರುತ್ತಲ್ಲ ಆ ತರ ಮಾಡ್ತಾರೆ ಅನ್ಸುತ್ತೆ. ಮೇಲೆ ನಿಧಾನ ಕರ್ಕೊಂಡು ಹೋಗಿ ಅಲ್ಲಿಂದ ಡಕ್ ಅಂತ ಕೆಳಗೆ ಬಿಡ್ತಾರಲ್ಲ ಅದು. ಈ ಕಡೆ ಇದಿದೆ, ಜಿಪ್ ಲೈನ್ ಇದೆ. ಎಷ್ಟು ದೂರ ಇದೆ ನೋಡೋಣ. ಅಂಡ್ ಇಲ್ಲಿಂದ ಜಿಪ್ ಲೈನ್, ಐ ಹೋಪ್ ಇಲ್ಲಿಂದ ನಿಮ್ಗೆ ಬ್ಲ್ಯಾಕ್ ಅದು ಇದು ಕಾಣಿಸ್ತಾ ಇದೆ ಅಲ್ಲ, ಹಗ್ಗ ಕಾಣಿಸ್ತಾ ಇಲ್ಲ ಇದೆ ಅಲ್ಲ, ಅದೇ ಜಿಪ್ ಲೈನ್. ಇಲ್ಲಿಂದ ಅಲ್ಲಿ ಒಂದು ಆರೆಂಜ್ ಪುಟ್ಟದು ಹಟ್ ತರ ಕಾಣಿಸ್ತದಲ್ಲ ಮನೆ ತರ, ಅಲ್ಲಿ ತನಕ ಜಿಪ್ ಲೈನ್ ಇದೆ. ಸೊ ಇಮ್ಯಾಜಿನ್, ಇಲ್ಲಿಂದ ನಿಮ್ಗೆ ವೈಡ್ ಆಂಗಲ್ ಅಲ್ಲಿ ಕಾಣಿಸ್ತಾರೆ ಗೊತ್ತಾಗುತ್ತೆ. ಇಲ್ಲಿಂದ ಹಿಡಿದು ಅಲ್ಲಿ ತನಕ ಇದೆ. ಡ್ಯಾಮ್ ಅಲ್ಲಿ ನೀರಿದೆ, ಅದೇ ಡ್ಯಾಮು. ಆ ನೀರ್ ಮೇಲ್ಗಡೆಯಿಂದ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ಎಷ್ಟು ಭಯ ಆಗುತ್ತೆ. ಅಂಡ್ ಇಲ್ಲಿಂದ ಸನ್ಸೆಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ನಾವು ಇದನ್ನ ಲಾಸ್ಟ್ ಅಲ್ಲಿ ಇಟ್ಕೊಂಡಿದ್ದು. ಪಾರ್ಕ್ ಎಲ್ಲ ಇರೋದ್ರಿಂದ ಸನ್ಸೆಟ್ ಟೈಮಲ್ಲಿ ನೋಡಕ್ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಈ ತರ ಸ್ವಲ್ಪ ಬೆಟ್ಟ ಗುಡ್ಡಗಳ ಮಧ್ಯ ಇರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಅಂತ. ಲುಕ್ ಎಟ್ ಹಿಮ್, ಎಷ್ಟು ಶಾಕ್ ಆಗಿದ್ದಾರೆ ಇಬ್ರು. ಏನಕ್ಕೆ ಅಂತಂದ್ರೆ ಅಲ್ಲಿ ನೋಡಿ ಜೈಂಟ್ ಸ್ವಿಂಗ್, ಅಷ್ಟು ದೊಡ್ಡದು, ಫುಲ್ ಕವರ್ ಆಗ್ತಾ ಇದೆ. ಹಾ, ಇವಾಗ ನೋಡಿ ಅಲ್ಲಿಂದ ಸ್ವಿಂಗ್. ನಾರ್ಮಲ್ ಉಯ್ಯಾಲೆಲ್ಲ ಜಾಸ್ತಿ ಜೋರಾಗಿ ತಳ್ಳಿದ್ರೇನೆ ಅಳ್ತೀವಿ. ಇಲ್ಲಿ ನೋಡಿ ಈ ಸ್ವಿಂಗ್ ಹೆಂಗಿದೆ ಅಂತ. ಈ ಬಾಲಿಯಲ್ಲೆಲ್ಲ ಇರುತ್ತಲ್ಲ ದೊಡ್ಡ ಸ್ವಿಂಗು, ಅದಕ್ಕಿಂತನೂ ದೊಡ್ಡದಿದೆ ಇದು. ಕೆಳಗಡೆ ಸ್ವಲ್ಪ ಖಾಲಿ ಏರಿಯಾ ಇದೆ, ಅಲ್ಲಿ ತನಕ ಈ ಸ್ವಿಂಗ್ ಹೋಗ್ತಾ ಇದೆ. ಇಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ. 3 ಜನ ಕೂತಿದ್ದಾರೆ ಅಲ್ಲಿ. ಅಂಡ್ ಇದು ವ್ಯೂ. ಅಲ್ಲಿ ಡ್ಯಾಮ್ ಇದೆ. ಡ್ಯಾಮ್ ತನಕ ಹೋಗೋದಕ್ಕೆ ಇಲ್ಲಿ ನಿಮ್ಗೆ ಪಾತ್ವೆ ಮಾಡಿದ್ದಾರೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ಪಾತ್ವೆ ತೋರಿಸ್ದೆ ಅಲ್ಲ, ಅದು ಇಲ್ಲಿ ಬಂದು ಜಾಯಿನ್ ಆಗುತ್ತೆ. ನೀವು ಟಿಕೆಟ್ಸ್ ತಗೊಳ್ಳಿಲ್ಲ, ಇಲ್ಲಿ ಬಂದು ಮನ್ಸಾಯ್ತು ಅಂತಂದ್ರೆ ಇಲ್ಲೂ ಒಂದು ಟಿಕೆಟ್ ಕೌಂಟರ್ ಇದೆ. ಸೌತ್ ಇಂಡಿಯಾಸ್ ಬಿಗ್ಗೆಸ್ಟ್ ಜೈಂಟ್ ಸ್ವಿಂಗ್ ಅಂತ ಬರೆದಿದ್ದಾರೆ. ಇಲ್ಲಿ ಟಿಕೆಟ್ಸ್ ಅವೈಲೇಬಲ್. ಮತ್ತೆ ಅಲ್ಲಿ ಹೋಗಿ ನೀವು ಸ್ವಿಂಗ್ ಅಲ್ಲಿ ಆಟ ಆಡ್ಬೋದು. ಅಂಡ್ ಇಲ್ಲಿ ವಾಶ್ರೂಮ್ಸ್ ಎಲ್ಲ ಅವೈಲೇಬಲ್ ಇದೆ. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಓನ್ಲಿ ಇವಳು ಫೋಟೋ ತಗೊಳಕ್ಕೆ. ಅಲ್ಲಿ ನೋಡಿ ಹೆಂಗ್ ನಿಂತಿದ್ದಾಳೆ.
ಬಟ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿಂದ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ವ್ಯೂ. ಸೀರಿಯಸ್ ಆಗಿ ಇಲ್ಲಿ ಸಂಜೆ ಹೊತ್ತು ನೀವು ಬಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನೋಡ್ತಾನೆ ಅಲ್ಲಿ ಸನ್ಸೆಟ್ ಆಗೋಯ್ತು, ಅಲ್ಲಿ ಸೂರ್ಯ ಮುಳುಗ್ತಾ ಇದೆ. ಅಂಡ್ ಇಲ್ಲಿ ನೋಡ್ಬೋದು ನೀವು ಸರೌಂಡಿಂಗ್. ಹಾ, ಪೀಪಲ್ ಲೈಕ್ ಹಿಮ್ ವೇರ್ ಗ್ಲಾಸಸ್ ವೆನ್ ದ ವಿಡಿಯೋ ಇಸ್ ಆನ್. ಇದು ಪೂರ್ತಿ ಸರೌಂಡಿಂಗ್. ಅಂಡ್ ನೀರು ಕೂಡ ಇದೆ ಈ ಕಡೆ ಸೈಡ್, ನೀವು ನೋಡ್ಬೋದು. ಅಂದ್ರೆ ತುಂಬಾ ಶಾಂತವಾಗಿರೋ ಒಂದು ಎನ್ವೈರನ್ಮೆಂಟ್. ಅಲ್ಲೆಲ್ಲ ನೋಡ್ಬೋದು ಇನ್ನ ಡೆವಲಪ್ಮೆಂಟ್ ನಡೀತಾ ಇದೆ, ಪ್ಲಾಂಟೇಶನ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಮೋಸ್ಟ್ಲಿ ಇದನ್ನ ಪೂರ್ತಿ ಇದೆಲ್ಲ ಕಟ್ ಮಾಡಿ ಪೂರ್ತಿ ಫ್ಲವರ್ ಬೆಡ್ ಮಾಡ್ಬೋದು ಅಂತ ಅನ್ಕೊಂತೀನಿ. ಅಂಡ್ ಫೋಟೋ ತೆಗಿಬೇಕಾ? ನಾನು ನಿಂತ್ಕೋಬೇಕಾ? ಓಕೆ, ನಾನು ಇವಾಗ ಫೋಟೋ ತೆಗೆಸ್ಕೊಳಕ್ ಹೋಗ್ಬೇಕು, ಫ್ಯಾಮಿಲಿ ಫೋಟೋ. ಬಟ್ ಐ ಹೋಪ್ ನಿಮ್ಗೆ ಈ ಜಾಗ ಇಷ್ಟ ಆಯ್ತು. Do you have 100 rupees? 290 हुआ. 290? हाँ. मैं ही नहीं दी. So end of day. ಇವತ್ತಿನ ದಿನ ಮುಗೀತು. ಅಂಡ್ ನಾವು ನಾಳೆ ಬೆಳಿಗ್ಗೆ ಹೊರಡಬೇಕು. ಸೊ ಇವತ್ತು 3 ಪ್ಲೇಸಸ್ ನೋಡಿದ್ವಿ. ಅಂಡ್ ದೇವಸ್ಥಾನ ಬಿಟ್ಟು 3 ಪ್ಲೇಸಸ್ ನೋಡಿದ್ವಾ? ಐ ಡೋಂಟ್ ರಿಮೆಂಬರ್, ಬಟ್ ತುಂಬ ಸುಸ್ತಾಗಿದೆ. ಇವಾಗ ಐಸ್ ಕ್ರೀಮ್ ತಿಂದು ಮನೆಗೆ ಹೊರಡ್ತೀವಿ. ಅಂಡ್ ನಾಳೆ ಬೆಳಿಗ್ಗೆ ಹೊರಡಬೇಕಾಗಿರೋದ್ರಿಂದ ಮನೆಗೆ ಹೋಗಿ ರೆಸ್ಟ್ ಮಾಡ್ತೀವಿ, ಊಟ ಎಲ್ಲ ಮಾಡಿ. ಸೊ ಐ ಹೋಪ್ ನಿಮಗೆ ಒಂದು ಚಿಕ್ಕ ಟೂರ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸ್ಪಾಟ್ಸ್ ಇಲ್ಲೆಲ್ಲ ಓಡಾಡ್ಬೋದು ಅಂತ. ಅಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಗಿಸ್ತಾ ಇದೀನಿ. ಇವತ್ತಿನ ಇಲ್ಲಿಗೆನೆ ಈ ವಿಡಿಯೋ ಮುಗಿಸ್ತಾ ಇದೀನಿ. And see you in my next video. Bye.